ಹಾಯ್, ಇದು ಗುರುವಾರದ ಮಿನಿ ಲಾಗ್ ಆಗಿರುತ್ತೆ. ಅಮ್ಮ ಎದ್ದ ತಕ್ಷಣ ಬಿಸಿ ಬಿಸಿ ಕಾಫಿ ಕೊಟ್ಟರು. ಬ್ರಷ್ ಮಾಡಿ ಕಾಫಿ ಕುಡ್ದು ಆದ ನಂತರ ಫ್ರೆಶ್ ಅಪ್ ಆದ ತಕ್ಷಣ ನಾನು ತಿಂಡಿ ಏನು ತಿನ್ನಲ್ಲ. ಈ ಸ್ವಲ್ಪ ಅಂಟುಂಡೆ ತಿಂದ್ಬಿಟ್ಟು ಒಂದು ಚೊಂಬು ಬಿಸಿನೀರು ಕುಡಿದ್ಬಿಡ್ತೀನಿ. ಆಮೇಲೆ ಮಧ್ಯಾಹ್ನನೇ ನಾನು ಊಟ ಮಾಡೋದು. ರಾಯರಲ್ಲಿ ನಂದು ಗೊಂದಲ ಇತ್ತು. ಆ ಗೊಂದಲನ ಕ್ಲಿಯರ್ ಮಾಡ್ಕೋಬೇಕು ಅಂತ ಇವತ್ತು ರಾಯರಿಗೆ ನಾನೇ ಪೂಜೆ ಮಾಡಿದೆ. ಆ ಗೊಂದಲಕ್ಕೆ ನನಗೆ ಉತ್ತರನೂ ಸಿಕ್ತು. ಅದೇ ಟೈಮ್ಗೆ ಪೂಜೆ ಎಲ್ಲ ಆದ ತಕ್ಷಣ ಯಾರೋ ಒಂದು ಹೆಂಗ್ಸ್ ಬಂದು ಮಕ್ಕಳಿಗೆ ಊಟಕ್ಕೆ ಅಕ್ಕಿ ಇಲ್ಲ ಅಮ್ಮ, ಅಕ್ಕಿ ಇದ್ರೆ ಕೊಡಿ ಅಂತ ಕೇಳಿದ್ರು. ಸರಿ ಆಯ್ತು, ಈ ಕಡೆಯಿಂದ ಬನ್ನಿ ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಟೆ. ಅಷ್ಟೊತ್ತಿಗೆ ಜಶ್ವಿಕನ್ನ ಸ್ಕೂಲಿಂದ ಅವ್ರ ಅಪ್ಪನೇ ಕರ್ಕೊಬಂದಿದ್ರು. ಅವಳೇ ಆರ್ಡ್ರ್ ಮಾಡಿದ್ಲು, ನಮ್ಮ ಪಪ್ಪನೇ ಕರ್ಕೊಂಬರ್ಬೇಕು ಇವತ್ತು ಅಂತ. ಅದಕ್ಕೆ ಊರಿಗೆ ಹೋಗದೆ ಅವಳನ್ನ ಸ್ಕೂಲಿಂದ ಕರ್ಕೊಬಂದರು. ಅವ್ರ ಅಪ್ಪಂಗೆ ಸ್ಕೂಲಲ್ಲೆಲ್ಲ ಕೊಟ್ಟಿರೋದನ್ನ ಹಾಕಿ ತೋರಿಸ್ತಿದ್ಲು. ಇದು ಸ್ಕೂಲಲ್ಲಿ ಕೊಟ್ಟಿರೋದು, ಪಪ್ಪ ಊಟ ಮಾಡಬೇಕಾದ್ರೆ ಹಾಕೊಳ್ಳೋದು ಅಂತ. ಸೊ ಲಂಚ್ ಬಾಕ್ಸಲ್ಲಿ ಬನಾನಾ ಕೊಟ್ಟಿದ್ದೆ, ತಿಂದಿಲ್ಲ ಯಾಕೆ ಅಂತ ಕೇಳ್ತಿದ್ದೆ. ಆಮೇಲೆ ಯಾಕೋ ಪೊಂಗಲ್ ತಿನ್ನಬೇಕು ಅನಿಸ್ತು. ಅಮ್ಮ ನನಗೆ ಬಿಸಿ ಬಿಸಿಯಾಗಿ ಪೊಂಗಲ್ ಮಾಡಿಕೊಟ್ರು. ನಾನು ಜಶ್ವಿಕಾ ಒಟ್ಟಿಗೆ ಲಂಚ್ ಮುಗಿಸಿದ್ವಿ. ನಮ್ಮ ಹಸ್ಬೆಂಡ್ ಆಲ್ರೆಡಿ ಅವಳು ಬಿಟ್ಟ ತಕ್ಷಣವೇ ಹೊರಟೋದ್ರು. ಸ್ವಲ್ಪ ಹೊತ್ತು ಮಲಗಿಸಿ ಎದ್ದ ತಕ್ಷಣ ಸ್ವಲ್ಪ ಬರೆಸ್ತಾ ಇದ್ದೀನಿ, ಈಗ ಅವಳಿಗೆ ಅಭ್ಯಾಸ ಆಗಲಿ ಅಂತ. ನೀವು ನನ್ನ ಮಿನಿ ಲಾಗ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಾ, ಅದ್ರ ಮುಂದೆ ನಾನು ಡೈಲಿ ಮಿನಿ ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಪ್ಪಗೆ ಬಾದಾಮಿ ಆಯಿಲು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ರಿಸಲ್ಟ್ ಇದೆ. ಮಕ್ಳಿಗೂ ಸ್ಕಿನ್ನು ಕೂಡ ತುಂಬಾ ಸ್ಮೂತ್ ಆಗಿದೆ. ನಿಮ್ಮ ಮಕ್ಳಿಗೂ ಅಪ್ಲೈ ಮಾಡಿ. ಆಯಿಲು ತುಂಬಾ ಚೆನ್ನಾಗಿದೆ. ನಿಮ್ಮ ಮಕ್ಳಿಗೂ ಒಂದ್ಸತಿ ಟ್ರೈ ಮಾಡಿ. ನೈಟ್ಗೆ ಡಿನ್ನರ್ಗೆ ಬಟಾಣಿ ಹಾಕಿ ಬಿಸಿ ಬಿಸಿ ಬಾತ್ ಮಾಡಿಕೊಟ್ಟಿದ್ರು, ತಿಂದೆ. ತುಂಬಾ ಚೆನ್ನಾಗಿತ್ತು. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.